ಸೊ ತುಂಬಾ ದಿನ ಆದ್ಮೇಲೆ ನಿಮ್ಮನ್ನು ನೋಡ್ತಿದ್ದೀನಿ ಅಣ್ಣ, ಖುಷಿ ಆಯ್ತು. ನೀವು ನನ್ನ ನೋಡ್ತಿರಲಿಲ್ಲ, ನಿನ್ ನೋಡಿ ನನಗೆ ತುಂಬಾ ಆನಂದ ಆಯ್ತು. ಭಾರತ ಭಾಷೆ ಬರ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫಲ್ಲಿ ನನಗೆ ಎಂಜಾಯ್ ಮಾಡಬೇಕು, ಖುಷಿಯಾಗಿರ್ಬೇಕು ಅಂದರೆ ನಾನು ಯಾವಾಗ ಟೈಮ್ ಗ್ಯಾಪ್ ಸಿಕ್ಕಿದ್ರು ಎಲ್ಲಾದರೂ ಹೋಗ್ಬೇಕು, ಸುತ್ತಾಡಬೇಕು, ಒಳ್ಳೆ ಕಡೆ ಏನಾದರೂ ಬೇರೆ ಬೇರೆ ಥರ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಇವತ್ತು ಈ ಥರ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಈಗ DK ಶಿವಕುಮಾರ್ ಅವರು ಇದನ್ನೆಲ್ಲ ಅಕ್ವೈರ್ ಮಾಡಿ ಸಿಟಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಕಂಪ್ನಿಗಳನ್ನ ಕಟ್ಟಿ ಹೈಟೆಕ್ ಮಾಡಬೇಕು, ಇಂಪ್ರೂವ್ ಮಾಡಬೇಕು ಅಂತ. ಇದನ್ನೇನು ಇಂಪ್ರೂವ್ ಮಾಡ್ತಾರೆ ಹೇಳಿ? ಅವನು ಕಟ್ಕೊಂಡು ನಾನು ಹೇಳ್ತಾ ಇದ್ದೀನಿ, ನನ್ನ ಕಟ್ಕೊಂಡು ಅವಳು ಹೇಳ್ತಾನೆ. ಏನು ಒಳ್ಳೇದು ಹೇಳಿ, ಏನು ಕಟ್ತೀನಿ ಉಂಡ ಬಸವಣ ಅಂದ್ರೆ ಹೋಗ್ತಾನೆ, ಉಂಡಿಲ ಬಸವಣ ಅಂದ್ರೆ ಹೋಗ್ತಾನೆ. ಇವ್ರಿಗೆ ಒಳ್ಳೇದೇನು ಹೇಳಿ, ಕೆಟ್ಟಿದ್ದೇನೆ ಹೇಳಿ. ಮಾಮೂಲಿ ಬೆಳಗಿನ ಜಾವ ಬಂದು ಎಳ್ನೀರು ಕುಡಿಯೋದೇ ನಮ್ಮ ಬೆಳಗಿನ ರೊಟೀನ್. ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ, ಸ್ವಾಗತಂ ಸುಸ್ವಾಗತಂ. ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ ಸ್ಪೆಷಲ್ ಆದಂಥ ವ್ಯಕ್ತಿನ ತೋರಿಸ್ತಿದ್ದೀನಿ. ನನಗಂತೂ ತುಂಬಾ ಸ್ಪೆಷಲ್. ಅವರು ಯಾರು ಅಂತ ಮುಂದೆ ಗೊತ್ತಾಗ್ತದೆ. ನಾವೆಲ್ಲ ಬಾಯ್ಸ್ ಹೋಗಿ ರೆಡಿ ಆಗ್ತಿದ್ದೇವೆ. ನಮ್ಮ ರವಿ ಬಂದಿದ್ದಾನೆ. ಚಂದ್ರು ಸರ್ ನಂಗೆ ಹೋಯ್ತಾರಲ್ಲಪ್ಪ, ಇನ್ನು ಎಲ್ಲೋ ಬರ್ತಿದ್ದಾರೆ. ಏನ್ ಮಾಡ್ತಿದ್ದೀರಾ? ಹೊಸ ಗಾಡಿದು ಇಂಡಿಕೇಟರ್ ಮುರಿದಾಕಿದ್ದಾರೆ. ಒಂದ್ ನಿಮಿಷಕ್ಕೆ ಮುಂಚೆ ಬಾಟ್ಲಿ ಇತ್ತ, ಈಗ ಹೊಡೆದೋಯ್ತು. ಅಷ್ಟೇ ನಮ್ ಜೀವನ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹೊಡಿ ಅದರಲ್ಲಿ ಇವ್ರು ಹೇಳಿದ್ರು ಕಣ. ಅಲ್ಲಿ ಪೇಪರ್ ಏನ್ ಕೊಡ್ತಾರೆ ಅದು ನಿಜ ಅಲ್ಲ, ಅದು ಸುಮ್ಮನೆ ಡಿಸ್ಟ್ರಿಬ್ಯೂಟ್ ಮಾಡಿ ಹಾಕೋದು, ಅದು ಫೈನಲೈಸ್ ಅಲ್ಲ, ಸುಮ್ಮನೆ ಹಾಕೋದು. ಒಬ್ಬ ಸ್ಪೆಷಲ್ ವ್ಯಕ್ತಿ ಒಬ್ರನ್ನ ತೋರಿಸ್ತೀವಿ ಅಂತ. ನನಗೆ ಸ್ಪೆಷಲ್ ವ್ಯಕ್ತಿ ಅಣ್ಣನೇ. ಸೊ ತುಂಬಾ ದಿನ ಆದ್ಮೇಲೆ ನಿಮ್ಮನ್ನು ನೋಡ್ತಿದ್ದೀನಿ ಅಣ್ಣ, ಖುಷಿ ಆಯ್ತು. ನೀವು ನನ್ನ ನೋಡ್ತಿರಲಿಲ್ಲ, ನಿನ್ ನೋಡಿ ನನಗೆ ತುಂಬಾ ಆನಂದ ಆಯ್ತು. ಭಾರತ ಭಾಷೆ ಬರ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಅಣ್ಣನ ಮೀಟ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಬಂದೋ, ನೀವೇ ನೋಡ್ತೀರಾ ಈ ವಿಡಿಯೋದಲ್ಲಿ. ತುಂಬಾ ಖುಷಿ ಆಯ್ತು. ಈಗ ನೋಡ್ರಿ ಅರಸಾಹಸ ಹಾಕೋಯ್ತಿದ್ದಾರೆ ನಮ್ಮ ಓಡಿಸೋಣ ಹೋಗಿ ಮೂವ್ ಮಾಡ್ಬಿಟ್ಟು ಒಳ್ಳೆ ಚಪ್ಪಳೆ ಹೋಗಿ ಒಂದು ರೋಡ್. ಇವ್ರು ಬೈಕ್ ಓಡ್ಸಕ್ ಬರಲ್ಲ, ಆದ್ರೂ ಸಾಹಸ ಮಾಡ್ತಿದ್ದಾರೆ. ಯಾಕೆಂದ್ರೆ ಬೈಕ್ ಓಡ್ಸಕ್ ಬರಲ್ಲ. ಯಾವ ಇವೆಲ್ಲ ಈ ಸಿನಿಮಾದೆಲ್ಲ ಒಟ್ಟು ನಾನೇ ಕಣ ಮುಂದೆ ವೈಟ್ ಆನೆ ಜೊತೆ ವೈಟ್ ಆನೆ ನೋಡ್ರಿ ಓಡ್ಸಕ್ ಆಗ್ಲಿಲ್ಲ. ಅಲ್ಲ ಮೂವ್ ಮಾಡ್ಕೊಂಬಂದು 10 ಕಿಲೋಮೀಟರ್ ಒಂದ್ ಮೀನಲ್ಲಿ ಹೋಗ್ಬಿಡ್ತೀಯ ಕೂಡ ಗಾಡಿ ಕೂಡ ರವಿ ಕೇಳ್ತೀರಾ ಒಂಚೂರು ಅಲ್ಲ ಮುಂದೆ ಬದರ್ಲಿ ಲೋಕಿ ಓಡಿಸ್ತಾನೆ. ಲೋಕಿ ನೀನ್ ಯಾವ ಗಾಡಿ ತಂದಿದ್ಯಾ? ಇವತ್ತು ಬೋಟಿಂಗ್ ಹೋಗೋಣ ಅಂತ ನಮ್ಮ ಚೇತು ಹೇಳ್ದ. ಇವನು ಇವತ್ತು ಮನೇಲಿದ್ದ, ಕೆಲ್ಸಕ್ಕೆ ಹೋಗಿದೆ. ಸೊ ಹಂಗಾಗಿ ನಾವು ಊರಿಗೆ ಬಂದು ಮನೇಲಿ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಸೊ ಹಂಗಾಗಿ ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ. ಬಿಡದಿ ಹತ್ರ ಒಂದು ಬೋಟಿಂಗ್ ಇದೆ, ತುಂಬ ಸಕ್ಕತ್ತಾಗಿದೆ. ಆ ಬೋಟಿಂಗ್ ಹೆಂಗಿದೆ ನೋಡೋಣ. ಈಗ ಟಿಕೆಟ್ ತೊಗೊಂಡು ನಾವು ಒಳಗಡೆ ಬಂದು ನೋಡಿ, ತುಂಬ ಸೂಪರಾಗಿದೆ. ನೋಡಿದ್ರಲ್ಲ, ನಾನು ಟಿಕೆಟ್ ತೊಗೊಂಡು ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ನಾವಿಲ್ಲಿ ನಮ್ಮ ಮನೆ ಹತ್ರ ಇದ್ರೂ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರಲ್ಲ. ಇವತ್ತೊಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಜಾಕೆಟನ್ನು ಹಾಕಿದ್ದಾರೆ ರೈಡ್ ಹೋಗೋಕ್ಕೆ. ನೋಡಿ, ನಾವು ರೈಡ್ ಸುತ್ತಬೇಕು ಅಂದರೆ ಗೋವಾ, ಮುರುಡೇಶ್ವರ, ಬೇರೆ ಬೇರೆ ಕಡೆ ಎಲ್ಲ ಹೋಗ್ತೀವಿ. ಆದರೆ ನಮ್ಮ ಬಿಡದಿಲೆ ಇಷ್ಟು ಚೆನ್ನಾಗಿರುವಂಥ ರೈಡು, ಒಳ್ಳೆ ವಾತಾವರಣ, ಅದು ಈ ಟೈಮಲ್ಲಿ ತುಂಬ ಚೆನ್ನಾಗಿದೆ. ಬೈಕ್
ಟ್ರೈ ಮಾಡಿದ್ದೆ ಅದ್ರಲ್ಲಿ ನಮ್ಗೆ ಓಡ್ಸಕ್ ಜಾಸ್ತಿ ಬಿಡ್ತಿರ್ಲಿಲ್ಲ. ಇಲ್ಲಿ ನಿಜವಾಗ್ಲೂ ತುಂಬಾ ಓಡ್ಸಕ್ ಕೊಟ್ಟರು. ಅಣ್ಣನು ಮುರುಡೇಶ್ವರದಿಂದಾನೆ ಅಂತ ಬಂದಿರೋದು. ಇದೆಲ್ಲ ಸಖತ್ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದ್ಸಲ ಬಂದಿದ್ದೆ, ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಾನು ನೀರು ಹೋಗೋಕ್ಕಿಂತ ಮುಂಚೆ ಬೀಚಲ್ಲೆಲ್ಲ ಒಂಥರ ಇರುತ್ತೆ ಡಿಫ್ರೆಂಟು, ಇಲ್ಲಿ ಯಾವ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಟ್ರೈ ಮಾಡಿದ್ರೆ ನಿಜವೂ ಸಾಕಾಗಿದೆ, ತುಂಬಾ ಖುಷಿ ಆಯ್ತು ನನಗಂತೂ. ಗೈಸ್ ಈಗ ಇದು ಬೈಕ್ ಬೋಟಿಂಗ್ ಮಾಡಿದ್ದಾಯ್ತು, ಈಗ ಕಯಾಕಿಂಗ್ ಮಾಡೋಣ ಅಂತಿದೀವಿ. ಆಯುಧ ತಗೊಂಡಿದೀವಿ. ಆಯುಧ ತಗೊಂಡು ನೀರಿಗೆ ಇಳಿದ್ರೆ ಆ ನೀರಲ್ಲಿರೋದೆಲ್ಲ ನಮ್ದು ಅಂತ ಹೇಳಕ್ಕಾಗಲ್ಲ, ಹೊರಗೆ ಕಳಿಸ್ತಾರೆ. ಬೋಟಿಂಗ್ ಮಾಡೋರ್ದು ತುಂಬಾ ಚೆನ್ನಾಗಿದೆ. ನೋಡೋಣ ಈಗ ಯಾವ ತರ ನಾವು ಬೋಟ್ನ ಓಡಿಸ್ತೀವಿ ಅಂತ. ಏನೋ ಬಿದ್ರು ಏನ್ ಭಯ ಇಲ್ಲ, ಯಾಕಂದ್ರೆ ಈಜ್ ಬರುತ್ತೆ. ಪಕ್ಕ ಹಳ್ಳಿ ಹುಡುಗರಲ್ವಾ, ಕಲ್ತಿದೀವಿ ಆಗ್ಲಿಂದ. ಸ್ವಲ್ಪ ನೀರು ಕುಡಿತೀನಿ ಅಷ್ಟೇ. ಸ್ವಲ್ಪ ನೀರು ಕುಡಿಬೋದು. ಒಂದ್ 10 ನಿಮಿಷ ಬರೋ ಜಾಗದಲ್ಲಿ ಅರ್ಧ ಗಂಟೆ ಬರ್ತೀವಿ. ನೋಡೋಣ, ವಾಪಸ್ ಬರ್ತೀವಿ. ನೋಡಿ ಇವಾಗ ಇಬ್ರು ನೀರ್ಗೆ ಇಳಿದಿದೀವಿ ಬೋಟಿಂಗ್ ಮಾಡೋಣ ಅಂತ. ಇದು ಒಂಥರ ಚೆನ್ನಾಗಿದೆ, ಅಲ್ಲಾಡ್ತಿದೆ, ಆದ್ರೂ ಈಜ್ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಇದ್ದೀವಿ. ಗೈಸ್ ಈಗ ಬೋಟಿಂಗ್ ಮಾಡ್ತಾ ಇದ್ದೀವಿ. ನಾನು ವ್ಲಾಗ್ ಮಾಡ್ತಿದ್ದೀನಿ, ನಮ್ಮ ಚೇತು ಓಡಿಸ್ತಿದ್ದಾನೆ. ಅವ್ನು ತುಂಬ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಆದ್ರೆ ಒಂದ್ ಕಡೆ ಏನು ಗೊತ್ತಾ, ಫೋನ್ ಗೀನ್ ಬಿದ್ದೋದ್ರೆ ಏನು ಮಾಡೋದು ಅನ್ನೋ ಭಯ ಇದೆ. ಅದಕ್ಕೋಸ್ಕರ ಫೋನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೊಟ್ಟಿದ್ದೀನಿ. ನಿಜವಾಗ್ಲೂ ಲೈಫಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ಗಳು, ಏನೇನೋ ಯೋಚನೆಗಳು ಇರುತ್ತೆ. ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಬಂದು ನಾವು ಎಂಜಾಯ್ ಮಾಡ್ಬೇಕು ಲೈಫ್ನ. ಇರೋ ಸಣ್ಣ ಲೈಫಲ್ಲಿ ದೊಡ್ಡದಾಗಿ ಎಂಜಾಯ್ ಮಾಡಬೇಕು. ಸಣ್ಣ ಪುಟ್ಟ 5 ನಿಮಿಷ ಗ್ಯಾಪ್ ಸಿಕ್ಕಿದ್ರು ಖುಷಿಯಾಗಿ ಲೈಫಲ್ಲಿ ಏನಾದರೂ ಒಂದು ಎಂಜಾಯ್ ಮಾಡಬೇಕು ಅನ್ನೋ ಮೂಮೆಂಟ್ನ ನಾವು ಕ್ರಿಯೇಟ್ ಮಾಡ್ಕೊಬೇಕು. ಆ ಥರ ಒಂದು ಜಾಗ ನಾನು ಯಾವಾಗಲೂ ಹಂಗೇನೆ. ನನ್ನ ಲೈಫಲ್ಲಿ ನನಗೆ ಎಂಜಾಯ್ ಮಾಡಬೇಕು, ಖುಷಿಯಾಗಿರಬೇಕು ಅಂದರೆ ನಾನು ಯಾವಾಗ ಟೈಮ್ ಗ್ಯಾಪ್ ಸಿಕ್ಕಿದ್ರು ಎಲ್ಲಾದರೂ ಹೋಗಬೇಕು, ಸುತ್ತಾಡಬೇಕು, ಒಳ್ಳೆ ಕಡೆ ಏನಾದರೂ ಬೇರೆ ಬೇರೆ ಥರ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಇವತ್ತು ಈ ಥರ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಖುಷಿ ಇದೆ. ನೋಡಿ ಗಾಯ್ಸ್, ತುಂಬ ಒಳ್ಳೆ ಜಾಗ ಇದು. ನಮ್ಮ ಮನೆ ಹತ್ರ ಇರೋದು, ನಮ್ಮ ಮನೆಯಿಂದ ಒಂದು 4 ಕಿಲೋಮೀಟರ್ಸ್ ಅನ್ಸುತ್ತೆ. ನೋಡಿ, ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬೆಟ್ಟದ ಮೇಲಿದೆ, ತುಂಬ ಟಾಪಲ್ಲಿದೆ. ನೋಡಿ ಇಲ್ಲೆಲ್ಲ ಸುತ್ತ ನೋಡೋದೇ ಒಂದು ಖುಷಿ. ಈಗ ಡಿ.ಕೆ. ಶಿವಕುಮಾರ್ ಅವರು ಇದನ್ನೆಲ್ಲ ಅಕ್ವೈರ್ ಮಾಡಿ ಸಿಟಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಕಂಪ್ನಿಗಳನ್ನ ಕಟ್ಟಿ ಹೈಟೆಕ್ ಮಾಡಬೇಕು, ಇಂಪ್ರೂವ್ ಮಾಡಬೇಕು ಅಂತ. ಇದನ್ನೇನು ಇಂಪ್ರೂವ್ ಮಾಡ್ತಾರೆ ಹೇಳಿ? ನಮ್ಮ ರೈತರು ಬೆಳೆನ ಬೆಳೆದಿ ನೋಡಿ ಸುತ್ತ ನೋಡೋಕ್ಕೆ ಒಂದು ಖುಷಿ. ಹಸ್ರು, ಫುಲ್ ಹಸ್ರಾಗಿದೆ. ನಾಳೆ ದಿನ ಇದು ಎಲೆಕ್ಟ್ರಾನಿಕ್ ಸಿಟಿ, ಬನ್ನೇರುಘಟ್ಟ, ವೈಟ್ ಫೀಲ್ಡ್ ಥರ ಆಗೋದ್ರೆ ಟ್ರಾಫಿಕ್ಗಳು. ಈಗ ಬರೀ ಹಸ್ರು ನೋಡ್ತಾ ಇದ್ದೀವಿ. ಆಮೇಲೆ ಪಕ್ಷಿಗಳು ಸೈಲೆಂಟ್ ಆಗಿದೆ, ಪಕ್ಷಿಗಳು ಕೂಗೋ ಸದ್ದು ಕೇಳಿಸ್ಕೊತಿದ್ದೀವಿ. ಆದರೆ ಮುಂದೊಂದು ದಿನ 4-5 ವರ್ಷ ಆದಮೇಲೆ ಇಲ್ಲೆಲ್ಲ ಫುಲ್ಲು ಕಂಪ್ನಿಗಳು, ಆ ಹೊಗೆ ಮತ್ತು ಕಂಪ್ನಿ ಸದ್ದುಗಳು ಮತ್ತು ಯಾವ್ಯಾವ ರಾಜ್ಯಗಳಿಂದ ಬಂದಿರುವಂತಹ ಜನಗಳು, ಅವ್ರುಗಳ ಮಧ್ಯೆ ನಾವು ನಮ್ಮೂರಲ್ಲಿ ಬದುಕಬೇಕು ಅನಿಸ್ತಿದೆ. ಮತ್ತು ಆ ಟ್ರಾಫಿಕ್ಕು ಇದನ್ನೆಲ್ಲ ಕಳ್ಕೊಂಬಿಡ್ತೀವಿ ಅಂತ ಒಂದು ಕಡೆ ಭಯ ಆಗ್ತಿದೆ. ನಾವು ಚಿಕ್ಕ ವಯಸ್ಸಲ್ಲಿ ನೋಡಿರುವಂಥ ಹಸಿರು ಅದೆಲ್ಲ ಮಾಯ ಆಗುತ್ತೆ ಅಂತ ಅನ್ನಿಸ್ತಿದೆ. ಬೇರೆ ಯಾರೋ ಎಲ್ಲಿಂದನೋ ಬಂದಿರ್ತಾರೆ ಜನಗಳು. ನಾವು ನಮ್ಮೂರಲ್ಲೇ ನಾವು ಚಿಕ್ಕ ವಯಸ್ಸಲ್ಲಿ ಆಡಿದಂತಹ ಜಾಗಗಳು, ನೋಡಿದಂಥ ಜಾಗಗಳನ್ನ ಮುಂದೆ ನೋಡೋಕ್ಕಾಗಲ್ಲ ಅನಿಸ್ತಿದೆ ಇನ್ನೊಂದು 4-5 ವರ್ಷ ಆದಮೇಲೆ. ನೋಡಿ ಅದೆಲ್ಲ ಕಾಣಿಸ್ತಿದಲ್ಲ, ಅದೆಲ್ಲ ಟೊಯೋಟೋ. ಅಲ್ಲಿಂದ ಹಿಡಿದು ಇಲ್ಲಿ ಗಂಟನೂ ಟೊಯೋಟೋ ಇದೆ. ಇಲ್ಲೇ ಹಸಿರು ಇದೆ ಪೂರ್ತಿ. ಅದು ಒಂದು ಟೈಮಲ್ಲಿ ರೈತರ ಭೂಮಿ ಆಗಿತ್ತು, ಅದನ್ನೆಲ್ಲ ಕಿತ್ಕೊಂಡು ಅದನ್ನೆಲ್ಲ ಟೊಯೋಟಾ ಕಂಪ್ನಿ ಮಾಡಿದ್ರು. ಈಗ ಇದೆಲ್ಲ ರೈತರ ಭೂಮಿ. ಬಾಳೆ ಗಿಡ ಬೆಳೆದಿದ್ದಾರೆ, ಅಡಿಕೆ ಗಿಡ ಪ್ರತಿಯೊಂದು ಬೆಳೆದಿದ್ದಾರೆ. ಈಗ ಇದನ್ನೆಲ್ಲ ಕಿತ್ಕೊಂಡು ಟೌನ್ಶಿಪ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ನಿಜವಾಗ್ಲೂ ರೈತರ ಭೂಮಿ ನೋಡಿದ್ದೆವು, ಬೆಳೆ ಬೆಳೀತಿದ್ದಾರೆ. ಈಗ ನೋಡೋಕೆ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ. ಇದೇ ಒಂದು 4-5 ವರ್ಷ ಬಿಟ್ಟು ಇಲ್ಲೆಲ್ಲ ಕಂಪ್ನಿಗಳಾಗಿರ್ತದೆ. ಅದು ನಮ್ಮ ಕನ್ನಡಿಗರು ಕೆಲಸ ಮಾಡ್ತಿರಲ್ಲ, ಯಾರೋ ಹೊರ ರಾಜ್ಯದಿಂದ ಬಂದು ಕೆಲಸ ಮಾಡೋರು ಈ ಕಂಪ್ನಿಲಿ ಇರ್ತಾರೆ. ನಮ್ಗೆ ನೋಡೋಕೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಹೊಗೆ ಹೋಯ್ತಿರ್ತದೆ, ಮತ್ತು ಕಂಪ್ನಿಲಿ ಬರುವಂತಹ ಗಲೀಜ್ ನೀರುಗಳು ಬರ್ತಿದ್ದಾರೆ. ಇಲ್ಲಿ ಅಕ್ಕಪಕ್ಕ ಇರುವಂತಹ ಹಳ್ಳಿಗಳಿಗೆ ನಿಜವಾಗ್ಲೂ ಬೇಜಾರಾಗೋಯ್ತದೆ. ಏಕೆಂದರೆ ಈಗ ನೋಡೋಕ್ಕೆ ಹಸಿರು ಎಷ್ಟು ಚೆನ್ನಾಗಿದೆ. ಮುಂದೆ ಒಂದಿನ ನಮಗೆ ನಿಜವಾಗ್ಲೂ ಬೇಜಾರಾಗ್ತಿದೆ. ಹೊಗೆ, ಕಂಪ್ನಿಗಳು, ಮತ್ತು ಕಿರ್ಚಾಟ, ಟ್ರಾಫಿಕ್ಕು, ಪೊಲ್ಯೂಷನ್ಸು ಇದೆಲ್ಲ ನಡೆಯುತ್ತೆ. ನೋಡಬೇಕು, ಪ್ರಕೃತಿಗೆ ಚಾಲೆಂಜು ಇದೆಲ್ಲ ನಡೆದ್ರೆ. ಇಲ್ಲಿ ಯಾರು ಕುಂಬಳಕಾಯಿ ಥರ ಆಗಿರೋದು? ಯಾರು ಹೆಸರೇನು? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದೀಪು ಹೆಸರು ಹೇಳಕ್ ಹೇಳು. ಜಾಸ್ತಿ ಕೋಪ ಮಾಡ್ಕೊತಾರೆ ಯಾಕೆ ಅಂತ ರೀಸನ್ ಹೇಳ್ಬೇಕು. ಹೇಳ್ ಮಮ್ಮಿ. ಜಾಸ್ತಿ ಕೋಪ ಅಲ್ಲಿ ಜಾಸ್ತಿ ಕೋಪ ಮಾಡ್ಕೊಳ್ಳಂಗಿದೆ ಅವಳು ನಕ್ಕೊಂಡು ಹೇಳಲ್ಲ. ಅದನ್ನ ಹೇಳ್ತಿರೋದು. ಜಾಸ್ತಿ ಕೋಪ ಮಾಡ್ಕೊಳ್ಳೋದು ಅವಳು ನಗಕ್ಕೆ ಇಲ್ಲ. ನೀವ್ ಯಾಕೆ ನಕ್ಕೊಂಡು ಸೀರಿಯಸ್ ಪ್ರೋಗ್ರಾಮ್, ನಗೋ ಪ್ರೋಗ್ರಾಮ್ ಅರ್ಧ ಆಯ್ತು. ನಗ್ಬಾರ್ದು, ಸೀರಿಯಸ್ ಆಗಿರ್ಬೇಕು. ಜೋಡಿ ನಂಬರ್ 1 ಅಂದ್ರೆ ಸೀರಿಯಸ್ ಇರ್ಬೇಕು ಅಂತ ಏನಿಲ್ಲ, ನಕ್ಕಂಡೆ ಮಾತಾಡ್ಬೋದು. ಜೋಡಿ ನಗ್ತಾ ಇರ್ಬೇಕು. ಕಾಲ ಯಾವತ್ತು ಇವತ್ತು ಇರ್ತೀವಿ, ನಾಳೆ ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ. ಜೊತೆಯಾಗಿ ನಗ್ತಾ ಇರ್ಬೇಕು. ಎಷ್ಟು ವರ್ಷ ಆಯ್ತು ನಿಮ್ ಮದುವೆ ಆಗಿ?
ಅಯ್ಯೋ ಅದ್ರ ಕತೆ ಯಾಕೆ ಹೆಚ್ಚಪ್ಪ. 22 ತುಂಬ 23 ಬೀಳ್ತಪ್ಪ. 22 ತುಂಬ 23. 23 ವರ್ಷದಿಂದ ಯಾರು ಎಣಿತಾವೆ ಅಂದ್ರೆ ಯಾರು ಅವನು ಕಟ್ಕೊಂಡು ನಾನು ಎಣಿತಾ ಇದೀನಿ, ನನ್ನ ಕಟ್ಕೊಂಡು ಅವಳು ಎಣಿತಾವೆ. ಏನೇನ ಮಾತಾಡ್ತಾಳೆ ನೋಡಿ. ಮಾತೇ ಇಲ್ಲ. ನೀವೇ ಮಾತಾಡ್ತಿರಲ್ಲ, ಅದು ಮಾತಾಡಕ್ ಗೊತ್ತಿಲ್ಲ ಅಂತ. ಓಕೆ ಮಮ್ಮಿ ಅವರೇ, ನೀವು ಅಪ್ಪನ ಬಗ್ಗೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಇವಾಗ ಫಸ್ಟ್ ನಿಮ್ಮ ಹತ್ರ ಬರೋಣ. 23 ವರ್ಷ ಆಯ್ತು ಅಂತ ಹೇಳ್ತಿರಲ್ಲ, ಹೆಣ್ಣೋಡಕ್ ನೀವ್ ಹೋಗಿದ್ರಿ ಅವರೇ ಬಂದಿದ್ರ ನಿಮ್ನ ಅಪ್ರೋಚ್ ಮಾಡಿ? ಏನಾದ್ರೂ ಹೆಣ್ಣೋಡಕ್ಕೆ ಹೆಣ್ಣೋರೇ ಬರ್ತಾರೇನಪ್ಪ. ಅಪ್ರೋಚ್ ಇಪ್ರೋಚು ಇಲ್ಲ. 2003 ಹೆಣ್ಣು ಸ್ಟಾರ್ಟ್ ಮಾಡಿದ್ದಾನೆ. 2004 ಒಂದೇ ವರ್ಷ ಕೊಟ್ಬಿಟ್ರ? ಅಯ್ಯೋ ಒಂದೇ ವರ್ಷಕ್ಕೆ ಕೊಟ್ಬಿಟ್ರು. ಹೆಂಗ್ ಕೊಟ್ರು, ಅದ್ ಹೆಂಗೆ ಪ್ರೊಸೆಸ್ ಹೇಳ್ಬೋದಾ? ಪ್ರೊಸೆಸ್ ನಮ್ಮ ಅತ್ತೆಯವರು ಇದ್ದಾರೆ ಸೋಂಪುರದಲ್ಲಿ ಗೌರಮ್ಮ ಅಂತ. ಅವ್ರು ಯಾವ್ದೋ ಒಂದು ಸಾವು ಬಂದಿದ್ರು. ಅವರು ಒಂದು ನನಗೆ ಹಿಂಗೆ ಹೆಣ್ಣು ನೋಡ್ತಾರೆ ಅಂತ ನಮ್ಮಪ್ಪ ನಮ್ಮಮ್ಮ ಹೇಳಿದ್ರು. ನಾನು ಆವಾಗ ಇದೊಂದು ಹೆಣ್ಣೈತಿ ಅಂತ ಕರ್ಕೊಂಡು ಹೋದ್ರು. ಎಲ್ಲಿ ಹೆಚ್ಕೊಳ್ಳಿ ಅಂತ ಹೇಳಿಲ್ಲ, ನಮ್ಮ ಅಣ್ಣನ ಕರೆದ್ರು. ನಾವು ಹೋದ ಒಂದು TVS ಇತ್ತು ನಮ್ಮ ಅಣ್ಣಂದು, TVS 50 ಅಂತ, ಅದ್ರಲ್ಲಿ ಹೋದವು. ಅವಾಗ ಇವ್ರ ಮನೆಗೆ ಕರ್ಕೊಂಡೋಗಿಲ್ಲ, ಇವ್ರು ಚಿಕ್ಕಪ್ಪನ ಮನೆಗೆ ಕರ್ಕೊಂಡೋಗಿದ್ದು ಅಂತ ಹೆಣ್ಣದೆ ಅಂತ. ಎಲ್ಲಿ? ಈ ಕಾಟನಾಯಕಪುರ ಅಂತ. ಆಮೇಲೆ ಅಲ್ಲಿಂದ ಇನ್ನೊಂದಿದೆ ಅಂತ ಇವ್ರ ಮನೆಗೆ ಕರ್ಕೊಂಡೋದ್ರು. ಆ ಹೆಣ್ಣು ಯಾರು? ಚಿಕ್ಕಪ್ಪನ ಮಗಳು. ಆ ಕೆಲ್ಸ ಗಿಲ್ಸ ಏನು ಕೇಳಲಿಲ್ವಾ? ಕೆಲಸ ನೋಡ್ಲಿಲ್ಲ ಅವರು. ಅಯ್ಯೋ 8 ಕಾಲಿ ಸಾಕು ಅಂತ ಕೂತಿದ್ರು, ಕೆಲಸ ನೋಡ್ತಾ. ಅಲ್ಲ ಅವ್ರು ಯಾಕೆ ಒಪ್ಲಿಲ್ಲ? ಅದೇ ಕಾಟನಾಯಕಪುರದವರು ಇಲ್ಲ, ಅವ್ರು ಒಪ್ಪಿದ್ರು ಏನೋ ನಂಗೆ ಗೊತ್ತಿಲ್ಲ. ನಾವ್ ಇನ್ನೇ ನೋಡೋದಲ್ಲ, ಇದನ್ನೇ ಮಾಡ್ಕೊಂಡು. ಅಲ್ಲ ಈಗೆಲ್ಲ ಗೌರ್ಮೆಂಟ್ ಜಾಬ್ ಅಂದ್ರೆ ಇಲ್ಲಾಂದ್ರೆ ಹೆಣ್ಣು ಕೊಡಲ್ಲ, ಹಣ ಆಸ್ತಿ ಜಮೀನ್ ಇಲ್ಲ ಅಂದ್ರೆ ಹೆಣ್ಣು ಕೊಡಲ್ಲ ಅಂತಾರಲ್ಲ. ಆಗ ಇವ್ರಿಗೇನು ಜಮೀನು ಇರ್ಲಿವಲ್ಲ, ಅವ್ರಿಗೆ ಕೊಟ್ಟರು ನನಗೆ. ಅಲ್ಲ ಈಗ ಅಷ್ಟು ಹೆಣ್ಣಿಗೆ ಜಮೀನ್ ಇಲ್ಲ ಅಂದ್ರೆ ಗಂಡಿಗೆ ಜಮೀನ್ ಕೇಳ್ತಾರೆ. ಹೌದಾ? ಈಗ ಜಮೀನ್ ಕೇಳ್ತಾರೆ ಅಂದ್ರೆ ಸೆಕ್ಯೂರಿಟಿ ಕೇಳ್ತಾರೆ. ಅಕಸ್ಮಾತ್ ನಾಳೆ ಗಂಡ ಏನಾನ ಹೆಚ್ಚು ಕಮ್ಮಿ ಆಗ್ತಾ ಆಗೋದು ಬೇಡ, ಆದ್ರೆ ಅಕಸ್ಮಾತ್ ಏನಾರ ಕುಡಿದು ಗಿಡಿದು ಪಡೆಯೋದಿದ್ರೆ ಮುಂದೆ ಸೆಕ್ಯೂರಿಟಿ ಇರಲಿ ಮಗಳಿಗೆ ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಎಲ್ಲ ಮಕ್ಕಳು ಇರಲಿ, ನಾವು ಅಪ್ಪ ಅಮ್ಮ ಇದ್ದಿರ್ತಲ್ಲ ಆಸೆ. ಆದರೆ ರೈತರಿಗೆ ಹೆಣ್ಣು ಕೊಡಲಿ, ಹೆಣ್ಣು ಕೊಡಬೇಕು, ಹೆಣ್ಣು ಕೊಡಿ ರೈತರಿಗೆ. ಯಾವುದೇ ಕಾರಣಕ್ಕೂ ರೈತರಿಗೆ ಬಿಡಬೇಡಿ. ಈಗೆಲ್ಲ ನ್ಯೂಸ್ ನೋಡ್ತಿರ್ತಿರಲ್ಲ, ಯಾರೋ ಗೊತ್ತಿಲ್ದವ್ರಿಗೆ ಮದುವೆ ಕೋಟಿಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡ್ತಾರೆ, ಚಿನ್ನ ಎಲ್ಲ ಕೊಟ್ಟು ಮದುವೆ ಮಾಡ್ತಾರೆ, ಆದ್ರೆ ಎಣ್ಣೆ ಸಾಯಿಸ್ಬಿಡ್ತಾರೆ ಗಂಡ. ಅಂಥದ್ದೆಲ್ಲ ಹೆಣ್ಣು ನೋಡಿ ಕೊಡಿ. ಹೆಣ್ಣು ಎಣ್ಣೆ ಸಾಯಿಸ್ಬಿಡ್ತಾರೆ ಗಂಡ ಅಂತ. ಜಲ ನೋಡಿ ಬಾವಿ ತೆಗಿ, ಕುಲ ನೋಡಿ ಹೆಣ್ಣು ಕೊಡು ಅಂತ ಅವಾಗ ಗಾದಿ ತಾಗ ಹಿಂದೆ. ಈಗ ಒಳ್ಳೆ ಕಡೆ ನೋಡಿ, ಗಂಡು ಹುಡುಗ ಹೆಂಗೆ, ಅವ್ರ ಅಪ್ಪ ಅಮ್ಮ ಹೆಂಗೆ, ಅವ್ರ ಸಂಸಾರ ಹೆಂಗೆ ಅಂತ ನೋಡಿ ಸ್ವಲ್ಪ ವಿಮರ್ಶೆ ಮಾಡಿ ಕೊಡಿ. ಎಲ್ಲ ಜಗತ್ತಲ್ಲಿ ಎಲ್ಲ ಗಂಡವರು ಕೆಟ್ಟೋದಿರಲ್ಲ, ಯಾರೋ ಕೆಲವ್ರು ಇರ್ತಾರೆ ಅಂಥವ್ರನ್ನ ನೋಡಿ. ಇವಾಗ ನಾನು ನನ್ನ ಮದುವೆ ಆದೆ, ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಆದ್ರೆ ಒಂದ್ಸತಿ ಇಬ್ರು ಕಿತ್ತಾಡ್ಬಿಡ್ತೀವಿ. ಆದ್ರೂ ಇವಾಗ ಸ್ವಲ್ಪ ರಾಂಗ್ ಇರ್ತಾಳೆ. ಈಗ ಈಗಿನ ಕಾಲದಲ್ಲಿ ಕಲ್ಗಾಲದಲ್ಲಿ ಸ್ವಲ್ಪ ಹೆಂಡ್ತಿನೇ ಸ್ವಲ್ಪ ಎಲ್ಲ ಕಡೆ ರಾಂಗ್. ಹೆಂಗ್ ಸಮಾಧಾನ ಮಾಡ್ತೀರಾ? ಸಮಾಧಾನ ಇನ್ನೇನ್ ಮಾಡಲ್ಲ, ಅವಳೇ ಒಂದ್ 2 hour 3 hour ಸುಮ್ಮನೆ ಆಗೋದು ನಾವು. ಅವ್ರಿಗೆ ಸಮಾಧಾನ ಆಯ್ತಲ್ಲ. ಆಮೇಲೆ ಬ್ಯಾಕ್ ಟು ದ ಸ್ಟೋರಿ. ಆಮೇಲೆ ಹೆಣ್ಣು ನೋಡಕ್ ಹೋದ್ರಿ, ಅಲ್ಲಿ ಹೇಳಿ ಸ್ಟೋರಿ. ಹೆಣ್ಣು ನೋಡಕ್ ಹೋದ, ಹೆಣ್ಣು ನೋಡ್ಕೊಂಬಂದು ಅಷ್ಟೇನೇನಿಲ್ಲ. ಅಲ್ಲಿ ಏನು ನಡಿಲಿಲ್ವಾ? ಏನು ಇವ್ರು ಹೆಂಗಿದ್ರು ಏನು ಹೆಂಗೆ? ಅಯ್ಯೋ ಅದು ಕತೆ ಕಟ್ಕೊಳ್ರಿ. ಇವಳು ವಾಣಿಕೊಂಡು ಇಷ್ಟಪ್ಪ ಇದ್ಲ, ನಿಮ್ ಮಗಳ ತರ. ನನ್ ಮಗಳಿಗಿಂತ ಸಣ್ಣಕ್ಕೆ ಇದ್ಲು ಅನ್ಸುತ್ತೆ. ಓಕೆ. ಅಯ್ಯೋ ನಾನು ಒಪ್ಪಿರ್ಲಿಲ್ಲ. ಅದೇನೋ ಒಂದ್ ನಡೀತ್ ಬಿಡ್ರಿ. ಅದ್ ಯಾಕೆ ಅಂತ ಕೈ ಘಟನೆ ನೆನ್ಸ್ಕೊಂಬಾರ್ದು ಅಂತ ಯಾಕೆ. ಆಮೇಲೆ ಅವಾಗ ಹೋಗಿ ಮೀಟ್ ಮಾಡಕ್ ಹೋಗಿವ್ರಾ? ಏನಿಲ್ಲ, ಯಾವ 2004 ಯಾವ ಮಂತಲ್ಲಿ ಹೋಗಿದ್ ನೀವು ನೋಡಕ್ಕೆ ಹೆಣ್ಣನ? ಅದೆಲ್ಲ 2004 2003 ಎಂಡಲ್ಲಿ ಡಿಸೆಂಬರ್ ನೋಡಿದ್ದು. ಮಾತಾಡಿ ಮಮ್ಮಿ ಅವ್ರಿ. ಡಿಸೆಂಬರ್ 15ನೇ ತಾರೀಕು ಜನವರಿ 15 ಹೊಸಡ ಶೂನ್ಯ ಮಾಸ ಇರ್ತದೆ. ಆಮೇಲೆ ಹಂಗೆ ಎಂಗೇಜ್ಮೆಂಟ್ ಏನು ಇಲ್ಲ? ಮಾಡಿದ್ರು ಎಂಗೇಜ್ಮೆಂಟ್ ಎಲ್ಲ ಮಾಡಿದ್ರು. ಎಂಗೇಜ್ಮೆಂಟ್ ಅಲ್ಲಿ ಯಾವ ಡ್ರೆಸ್ ಹಾಕೊಂಡಿಲ್ಲ ಅಪ್ಪ ಹೇಳಿ ಒಂದ್ ಸ್ವಲ್ಪ ನೋಡೋಣ. ಇವಾಗ ಮೇಡಮ್ ನೀವ್ ಹೇಳಿ, ನಿಮ್ಮ ಗಂಡನ ಬಗ್ಗೆ ಒಂದು ಕೆಟ್ಟದ್ದು ಒಂದು ಒಳ್ಳೆಯದ್ದು ಹೇಳಿ ನೋಡೋಣ. ಕೋಪ ಕಮ್ಮಿ ಮಾಡ್ಕೊಳ್ಳಿ. ಕೆಟ್ಟದ್ದು ಹೇಳಿ ಫಸ್ಟ್, ಒಳ್ಳೇದಲ್ಲ ಬೇಡ. ಕೆಟ್ಟದೇ ಕೋಪನ ಹೇಳಿ. ಅದೇನೆ ಕೋಪ ಒಂಚೂರು ತಾಳ್ಮೆಯಿಂದ ಇದ್ರೆ
ಹ್ಮ್. ಎಲ್ಲ ನಡ್ಕೊಂಡೈತೆ ಬಂದಿನ ಅದ್ರ ಪಾಡಿಗೆ ಕೂಗಾಡೋದು ಕಮ್ಮಿ ಮಾಡ್ಬೇಕು ಮನೆ ಒಳಗೆ ಹಾ. ಆಯ್ತಾ ಹ್ಮ್. ನೀನೇನ್ ಮಾಡ್ಬೇಕು ನಿಂಗೆ ಆಮೇಲೆ ಹೇಳಿ ಇನ್ನ ಒಂದ್ 2-3 ಪಾಯಿಂಟ್ಸ್ ಹೇಳಿ. ಅಣ್ಣ ಇನ್ನು ಏನೋ ಬೇಕಣ್ಣ ಇದು ಸರಿಯಾಗಿಲ್ವೇ ಏನೇನು ಇಂಪ್ರೂವ್ ಮಾಡ್ಕೊಬೇಕು ಅವ್ರು, ಅಂದ್ರೆ ನೀವ್ ಹೇಳಿದ ಮಾತು ಕೇಳಲ್ವಾ ಅದು ಇದು? ನನ್ ಮಾತ್ ಕೇಳೋದೇ ಬೇಡ ಅಯ್ಯಪ್ಪ ಅಯ್ಯಪ್ಪನ ಮಾತ್ ನಾನ್ ಕೇಳೋದೇ ಸಾಕು ಸದ್ಯಕ್ಕೆ ಆಮೇಲೆ ಆಯ್ತಾ ಅವ್ರ ಮಾತ್ ಕೇಳೋದೇ ಬೇಡ ಅವ್ರು ಹೇಳ್ದಂಗೆ ನನ್ ಬೇಕಾ ನಾನು ಕೇಳ್ಕೊಂಡಿರ್ತೀನಿ ಕೇಳ್ತಾರೆ ಈ ಮಾತು ಸರಿನಾ ನಿಮ್ಗೆ ಹೇಳಿ? ಇದಕ್ಕೆ ಕರೆಕ್ಟಾ ನಿಮ್ಗೆ ಹೇಳಿ ನೀವೇ. ಅವ್ಳು ಹೇಳ್ತಾಳೆ, ಅವಳು ನಮ್ಮ ಮಾತು ಕೇಳಿ ಯಾರು ಹೆಂಗಸರು ಕೇಳ್ತಾರೆ ಇವಾಗ? ನಾನ್ ಕೇಳ್ತೀನಿ ಕಣ ಕೇಳಲ್ಲ, ನಿಜ ಹೇಳ ನಿಜ ಕೇಳ್ತಾವ? ನಿಜವಾಗ್ಲೂ ಕೇಳ್ತೀನಿ. ಸರಿ ಆಯ್ತು, ಒಂದ್ ಮಾತಾಡಿ ಏನಕ್ಕೆ ಕೇಳ್ತಾರೆ ನೋಡಿ ಇವಾಗ ಹೇಳ್ತಾಳ ಇದೇ ಓಕೆ ನಾನು ಕೇಳ್ತೀನಿ. ಅಲ್ಲ ಇವಾಗ ಇದು ನಿಮಿಷ, ನೀವು ಇವಾಗ ಕೆಟ್ಟದಾಯ್ತು, ಒಳ್ಳೇದು ಹೇಳಿ ಏನನ್ನ. ಏನು ಒಳ್ಳೇದು ಏನೇನೈತೆ ಹೇಳಿ ನೋಡೋಣ. ಇವಾಗ ಮದುವೆ ಆಯ್ತಾರಲ್ಲ ಅವ್ರಿಗೆ ಏನೇನು ಹೇಳ್ತೀರಾ ಹೇಳಿ ಮೇಡಮ್. ಹೇಳ್ರಿ ಮೇಡಮ್, ಹೇಳ್ರಿ ಏನ್ ಹೇಳ್ತೀರಾ ಹೊಸ ಜೋಡಿ ಬಗ್ಗೆ? ಇವಾಗ ಮದ್ವೆ ಆಗೋ ರೀಸೆಂಟ್ ಆಗಿ ಮದ್ವೆ ಆಗ್ಬೇಕು ಅನ್ಕೊಂಡಿರೋ ಬಗ್ಗೆ, ಮದ್ವೆ ಆಗೋರ ಬಗ್ಗೆ. ದುಡ್ಡು ಆಸ್ತಿ ಹಣ ನೋಡ್ಬಾರ್ದು, ಮನ್ಸನ ಗುಣ ನೋಡ್ಬೇಕು. ಲವ್ ಫೇಲ್ಯೂರ್ ಆಗಿರೋ ಬಗ್ಗೆ ಹೇಳ್ತೀರಾ? ಲವ್ ಫೇಲ್ಯೂರ್ ಬಗ್ಗೆ ಆಗಿರೋದೇನು ಬಗ್ಗೆ? ಬಗ್ಗೆ ಆಗಿರೋ ಬೇಕು ಮಕ್ಳವ್ರು. ಲವ್ ಮಾಡ್ಬಿಟ್ಟು ಮದ್ವೆ ಆಗಿರಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಬಿಟ್ಬಿಟ್ಟು ಹೋದಾಗ ನಾವೇನ್ ಮಾಡಕ್ಕಾಯ್ತದೆ? ತಿನ್ನಾಗಂಟ ತಿಂದ್ರು ಬಿಟ್ಬಿಟ್ಟು ನಾಟ್ಕೋದ್ರಪ್ಪ. ಅವಾಗ ಅವ್ರು ಬೇರೆ ಮದ್ವೆ ಆಗಿ ಅವ್ರು ಖುಷಿಯಾಗಿರ್ತಾರ? ಅವ್ರು ಖುಷಿಯಾಗಿರ್ತಾರೆ. ಮತ್ತೆ ಇವ್ರು ನನ್ ಮಕ್ಳು ಲವ್ ಮಾಡಿರೋರು ಬೇಕು ಮಕ್ಳು ಇದಾಗ್ಬೇಕಷ್ಟೇ. ಈಗ ಲವ್ ಮಾಡಿ ಮದುವೆ ಆಗೋದು ಅವ್ರ ಹಣೆ ಬರೋದು. ಅವ್ರ ಹಣೆ ಬರ ಅವ್ರ ಹಣೆ ಬರ್ದಿಲ್ಲ, ಹುಡುಗಿ ಬರ್ದಿದ್ರೆ ಆ ಹುಡುಗಿ ಆಯ್ತದೆ. ಲವ್ ಮಾಡೋರು ಹೇಳ್ತಾರೆ ಆ ಹುಡುಗಿ ಆ ಹುಡುಗನ್ ಬರ್ದಿದ್ದೆ ಆಗ್ತದೆ, ಇಲ್ಲ ಅಂದ್ರೆ ಆಗಲ್ಲ. ಅದು ಲವ್ ಬಗ್ಗೆ ನಾವು ಮಾತಾಡೋದು. ಈಗ ಹೊಸ ಮದುವೆ ಆಗೋ ಹುಡುಗರಿಗಾಗ್ಲಿ ಹೊಸ ಜೋಡಿಗಳು ನಾವೇನಪ್ಪ ಹೇಳೋದು ಅಂದ್ರೆ, ಏನೇ ಹುಡುಗರು ಕೇಳೋದು, ಆಚೆ ಕಡೆ ನೀವು ದುಡಿಯೋಪದಾಗ ಏನೇ ನಡೆದಿರಲಿ ಮನೇಲಿ ಬಂದು ಕೋಪ ತೋರಿಸ್ಬಿಡಿ. ಆಮೇಲೆ ಹೆಂಡತಿಗೆ ಗೌರವ ಕೊಡಿ, ಅವರು ಅಷ್ಟೇ ಗಂಡನ ಗೌರವ ಕೊಡಬೇಕು. ಆಮೇಲೆ ಏನೇ ಮನಸ್ತಾಪ ಇದ್ರು ಊಟ ಮಾಡೋ ಅಷ್ಟರಲ್ಲಿ ಅರ್ಥ ನೀನೊಂದು ಮಾತು ಹೇಳ್ಕೊಂಡು ತಿಳಿ ಮಾಡ್ಕೊಳ್ಳಿ. ಅದನ್ನ ಎಳ್ಕೊಂಡು ಹೋಗ್ಬೇಡಿ. ಈಗ ಕೆಲವೊಂದು ಸಣ್ಣ ವಿಚಾರಕ್ಕೆಲ್ಲ ಡೈವರ್ಸ್ ಹೊಂಟಾವೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ಅನ್ಯೋನ್ಯತೆಯಿಂದ ಬಾಳಿ, ಇಷ್ಟು ಬಿಟ್ಟು ಇನ್ನೇನು ಹೇಳಕ್ಕಾಗಲ್ಲ. ಓಕೆ ಏನಪ್ಪ ಇವಳನ್ನ ಕಟ್ಕೊಂಡು ಒಳ್ಳೇದಿಲ್ವಾ? ನಾನು ಏನು ಎಲ್ಲ ಒಳ್ಳೇದೇನು ಅಂತ ನನಗೆ ಕೆಟ್ಟಿದ್ದೆ ಏನ್ ಹಿಂಗ್ ಮಾತಾಡ್ತಾ ಇದ್ದ? ಅಲ್ಲ ಎಲ್ಲ ಕೆಟ್ಟಿದೆ ಅಂತ ಹೇಳಿದ್ರು ಇವಳು ಹೆಂಗ್ರ ಒಳ್ಳೇದು ಏನಿಲ್ವ ನನ್ನ ಜೀವನದಲ್ಲಿ. ಎಂತ ಹೆಂಡ್ರು ಕಟ್ಟಿಲ್ಲಪ್ಪ ಅಂತಂದು ಒಳ್ಳೇದು ಹೇಳಿ. ಇವಾಗ ಕೆಟ್ಟದಾಯ್ತು, ಒಳ್ಳೇದು ಹೇಳಿ. ಒಳ್ಳೆ ಮನ್ಸ ಎಲ್ಲ ತಂದು ಕೊಡ್ತಾ ಇದ್ರೆ ಒಳ್ಳೆ ಮನ್ಸ, ಒಳ್ಳೆ ಗಂಡ ಅದನು ದುಡ್ದು ತಂದು ಕೊಡ್ತಾರೆ. ಗಂಡ ಒಳ್ಳೇನು, ಕೊಡ್ಲಿಲ್ಲ ಅಂದ್ರೆ ಎಲ್ಲ ಕೆಟ್ಟ ಮನ್ಸ. ಇದೇ ಎಲ್ಲ ಅಂತ ಹೇಳೋ ಪ್ರಪಂಚದಲ್ಲಿ 50-50 ಇದೇ ತರ ಇರ್ತಾರೆ. ಗಂಡ ದುಡಿತಾ ಇದ್ರೆ ಒಳ್ಳೇನು, ಇಲ್ಲ ಸರಿ ಇಲ್ಲ. ದುಡಿದ್ರ ಇರ್ಲಿ ಕಣೋ, ಒಳ್ಳೆ ಕಣೋ. ಮತ್ತೆ ಕೆಟ್ಟದ್ದು ಅಷ್ಟೊಂದು ಹೇಳಿದ್ರೆ ಒಳ್ಳೇದು ಒಂದೇ ಒಂದು ಹೇಳಿ. ಒಳ್ಳೇದೊಂದು ಹೇಳಿಲ್ಲ, ಒಳ್ಳೇದೊಂದು ಹೇಳಿಲ್ಲ, ಒಳ್ಳೇದಿಲ್ಲ, ಒಳ್ಳೇದೊಂದು ಇಲ್ಲ ಅಂತ ನಗೋದು. ಏನ್ ಕೆಟ್ಟದ್ದು ಹೇಳದ್ನು? ಏನೇನ್ ಹೇಳಿದ್ರ? ಕೋಪ ಅದು ಇದು ಅಂತ ಹೇಳಿದ್ರೆ ಪಾಪ ಹೇಳ್ದೆ ಒಳ್ಳೇದೊಂದಾದ್ರು ಹೇಳಿದ್ರ? ಒಳ್ಳೇದೇನು ಇಲ್ಲ ಅಂತ ಹೇಳ್ತಿದ್ದೀರಾ? ಬೇರೆ ಏನೇನ್ ಇಂಪ್ರೂವ್ ಮಾಡ್ಕೊಬೇಕಂದ್ರೆ, ಏನೇನ್ ಮಾಡ್ಕೊಬೇಕು ಅಂದ್ರೆ ಇವರು ಇಂಪ್ರೂವ್ ಮಾಡ್ಕೊಬೇಕು ಅಂದ್ರೆ ಹೆಂಗೆ ಇಂಪ್ರೂವ್ ಮಾಡ್ಕೊಬೇಕು ಅಂದ್ರೆ ಏನ್ ಒಳ್ಳೇದು ಹೇಳಿ, ಏನ್ ಕೆಟ್ಟದ್ದು? ಉಂಡ ಬಸವಣ ಅಂದ್ರೆ ಮೂಡ್ತಾರೆ, ಉಂಡಿಲ ಬಸವಣ ಅಂದ್ರೆ ಮೂಡ್ತಾರೆ. ಇವ್ಳು ಒಳ್ಳೇದೇನು ಹೇಳಿ, ಕೆಟ್ಟಿದ್ದೇನೆ ಹೇಳಿ. ಇವಳು ಕಟ್ಕೊಂಡು ನಾನು 23 ವರ್ಷ ಆಗಿದ್ದೀನಿ. ಇನ್ನೇನ್ ಕೆಟ್ಟಿದ್ದೇನು ಅಂತ ಹೇಳಿ, ಒಳ್ಳೇದೇನು ಅಂತ ಹೇಳಿ. 23 ವರ್ಷದಿಂದ ಕೆಟ್ಟದ್ದು ಒಳ್ಳೇದೇನು ನೋಡಿಲ್ಲ. ಒಳ್ಳೇದು ಐತಿ ಕೆಟ್ಟದ್ದು ಐತೆ. ಅದೇ ಉಂಡ ಬಸವಣ ಒಳ್ಳೇದು, ಉಂಡಿಲ ಬಸವಣ ಕೆಟ್ಟಿದ್ದು. ಇದೆ ಅವರು ಊಟ ಪಾಠ ಹೆಂಗೆ, ಅಡಿಗೆ ಹೆಂಗ್ ಮಾಡ್ತಾರೆ? ಅಡಿಗೆ ಚೆನ್ನಾಗ್ ಮಾಡ್ತಾರೆ.